ಆ ಹೃದಯವಂತಿಕೆಯ ಹೊಂದಿದಂತಹ ತಮಗೆ ಉದ್ದೇಶ ಮಾಡಿ ಇಂತಹ ಸಂಪ್ರದಾಯವನ್ನು ಅಜ್ಜಂಪುರದಲ್ಲಿ ಮೊದಲಿಗೆ ಹುಟ್ಟು ಹಾಕುವಂತಹ ಆ ಗುಣವಂತನ ಆ ಸಂಸ್ಕಾರಕ್ಕೆ ಶರಣಾಗಿ ತಮ್ಮನ್ನು ಅಭಿನಂದಿಸುತ್ತಾ, ನಿಮ್ಮ ತಾಳ್ಮೆಯನ್ನು ನಾನು ಪರೀಕ್ಷೆ ಮಾಡಲ್ಲ. ಯಾಕೆಂದರೆ ಏನು ಪರೀಕ್ಷೆ ಮಾಡಿದರೂ ಮಾಡ್ಬೋದು. ಈ ಒಂದು ಪರೀಕ್ಷೆ ಮಾಡ್ತಾರೆ, ಆ ಎಂಬುದ ತಕ್ಷಣ ನೋಡಿ FC ಕಳಿಸಿದ್ರೆ ಆ ಎಂಬ ತೃಪ್ತಿ. ಚೆನ್ನಾಗಿದೆಯಾ ಅಂತ ಕೂರಿಸ್ಬೇಕು. ಹೆಚ್ಚೊತ್ತು ಕಾಯಿಸಿದ್ರೆ ಆ ಎಂಬ ಮುಖ ಚೇಂಜ್ ಆಗುತ್ತೆ. ಹಾಗೆ ಬಂದಾಗ ಸಾಧ್ಯತೆಗಳಿರುತ್ತೆ. ಯಾಕೆ ನಿಮ್ಮ ಖುಷಿಯನ್ನು ನಾನು ತಾಳ್ಮೆ ಪರೀಕ್ಷೆ ಮಾಡಿ ಕೆಡಿಸೋದಿಲ್ಲ. ಹಾಗೆ ನಮ್ಮ ಸಹೋದ್ಯೋಗಿ ಮಿತ್ರಗಳು ಅಂದರೆ, ನಾನು ವಾಸ್ತವವಾಗಿ ಮೊದಲೇ ಹೇಳಬೇಕು ಅಂತ ಹೇಳಿದ್ರೆ, ನೇರವಾಗಿ ಇವರ ರೀತಿಯಲ್ಲಿ ಉಪನ್ಯಾಸಕ ಆಗಿ ಬಂದವನಲ್ಲ. ಮೊದಲಿಗೆ ನಾನು ಇದಕ್ಕಿಂತ ಮುಂಚೆ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸ್ ಅಂತಿತ್ತು, BDO ಆಫೀಸ್ ಅಂತ. ಅಲ್ಲಿ ಸಂಬಂಧವೇ ಇಲ್ಲದ ಸಬ್ಜೆಕ್ಟ್, ಕನ್ನಡ ನನ್ನ ಸಬ್ಜೆಕ್ಟು. ಆದರೂ ಗೋಬರ್ ಗ್ಯಾಸ್ ಸೂಪರ್ವೈಸರ್ ಅಂತ 6 ವರ್ಷ ವರ್ಕ್ ಮಾಡಿದ್ದೆ ಚಿಕ್ಕಮಗಳೂರು BDO ಆಫೀಸ್ನಲ್ಲಿ. ಅಲ್ಲಿ ನಂತರ ನನಗೆ ತುಂಬ ಪ್ರಯತ್ನ ಮಾಡಿದ್ದೆ, ಲೆಕ್ಚರಾಗಿ ಏಕ್ದಮ್ ಮಾಡಬೇಕು ಅಂತ ಕನಸಿತ್ತು ನನಗೆ. ಸಮಯ ಒಂದು 15 ನಿಮಿಷ ತೊಗೊಳ್ತೀನಿ, ಆಗ್ಬೋದಾ? 15 ನಿಮಿಷದಲ್ಲಿ ಎಲ್ಲ ಮುಗಿಸ್ಬಿಡ್ತೀನಿ. ಯಾಕೆಂದರೆ ಹೃದಯ ತುಂಬಿದೆ. ಹೇಳ್ತಾರೆ ಹೃದಯ ಆರಂಭದಲ್ಲಿ 1974 74, ನೀವಿನ್ನೂ ಹುಟ್ಟಿಲ್ಲ, 74ರಲ್ಲಿ ನಾನು ಪಣಜೆ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪರಮೇಶ್ವರ ಭಟ್ಟರ ನೇತೃತ್ವದಲ್ಲಿ, ಪ್ರೊಫೆಸರ್ ನಮಗೆ ಅವರ ನೇತೃತ್ವದಲ್ಲಿ MA ಪ್ರಥಮ ದರ್ಜೆಯಲ್ಲಿ, ಆ ಕಾಲದಲ್ಲಿ ಪ್ರಥಮ ದರ್ಜೆಯಲ್ಲಿ ರ್ಯಾಂಕಿಂಗ್ 2 ಮಾರ್ಕ್ಸನ್ನು ಕಡಿಮೆ ಇತ್ತು ನನಗೆ. ಭಾರಿ ಕನಸೇನಿತ್ತು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಿನಲ್ಲೇ ನಾನು ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೋಗ್ಬೇಕಾದ್ರೆ ನಮ್ಮ ಊರ ಪಕ್ಕ ಆದಿಕೆರೆ ಅಂತೇಳಿ ಅಲ್ಲೊಬ್ಬರು ಲೆಕ್ಚರ್ ಇದ್ದರು, JSS ಕಾಲೇಜಲ್ಲಿ ಬಯಾಲಜಿ, ಭಾರಿ ಹೆಸರುವಾಸಿ. ಅವ್ರನ್ನ ಆದರ್ಶವಾಗಿ ಇಟ್ಕೊಂಡು ನಾನು ಯಾಕೋ ಸೈನ್ಸ್ ಕೆಮಿಸ್ಟ್ರಿ ಭಾರಿ ಇಷ್ಟ ಇತ್ತು ನನಗೆ. ಕೆಮಿಸ್ಟ್ರಿ ಲೆಕ್ಚರ್ ಆಗಬೇಕು ಅನ್ನೋ ಕನಸು ಅವತ್ತಿತ್ತು, ಪ್ರೈಮರಿ ಮಿಡ್ಲ್ ಸ್ಕೂಲಿಂದ. ಆ ಕನಸಿಗಾಗಿ ಹೈಸ್ಕೂಲ್ನಲ್ಲಿ ನಾನು PCM ತಗೊಂಡೆ. SSLC ಫಸ್ಟ್ ಅಟೆಂಪ್ಟ್ ಮಾಡಿದೆ. PUCಗೂ ಬೇರೆ ರೀತಿಯಲ್ಲಿ ಮಾತಾಡಬೇಕು ಅಂತ ಹೇಳಿ ಪರಿಚಯಿಸ್ಕೊಳ್ತಾ ಇದ್ದೇನೆ. ನಾನು ಸೆಕೆಂಡ್ PUC ರಿಸಲ್ಟ್ ಬಂದ ದಿನ, ಆ ದಿನ ರಿಸಲ್ಟ್ ನಾನು ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂತೇಳಿ ತುಂಬ ಖುಷಿಯಲ್ಲಿದ್ದೆ. ರಿಸಲ್ಟ್ ನೋಡೋಕ್ಕೆ ಹೋಗಿರಲಿಲ್ಲ, ದೊಡ್ಡಮ್ಮನ ಮನೆಗೆ ಹೋಗಿದ್ದೆ. ನಿಂದು ಇಂಗ್ಲೀಷ್ ಫೇಲ್ ಆಗಿದೆ ಅಂತೇಳಿ. ಇಂಗ್ಲೀಷ್ ಫೇಲ್ ಆಗಿದೆಯಾ? ಮತ್ತು ಉಳಿದಿದ್ದೆಲ್ಲ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಇದೆ, 85 86 ಮಾರ್ಕ್ಸ್ ಇದೆ. ಇದು ಎಷ್ಟು ಬಂದಿದೆ? 12 ಮಾರ್ಕ್ಸ್. ಹೌದಾ, 12 ಮಾರ್ಕ್ಸಾ ನನಗೆ ಅಂತ ಕೇಳಿದೆ. ಹೌದು 12 ಮಾರ್ಕ್ಸ್, ಇಲ್ಲಿ ನೋಡು ಬರ್ಕೊಂಬಂದಿದ್ದೆ. ಇಲ್ಲ, ಸುಳ್ಳು ಹೇಳ್ತಿದ್ದೀರಾ ನೀವು. ಈ ಸಮಾರಂಭದಲ್ಲಿ ಈ ನುಡಿಪೀಠದ ಮೂಲಕ ನನಗೆ ಸಿಕ್ಕಿರುವಂಥ ಅವಕಾಶ, ಗುರುಮೂರ್ತಿ ಸರ್ ಅವರ ಬಗ್ಗೆ ಕಿರುಪರಿಚಯವನ್ನು ಮಾಡಿಕೊಡುವಂಥದ್ದು. ಅವರು ನಮ್ಮೊಂದಿಗಿಲ್ಲ, ಅವರ ಅನುಪಸ್ಥಿತಿಯಲ್ಲಿ ಅವರ ಧರ್ಮಪತ್ನಿಯವರು ಹಾಜರಿದ್ದಾರೆ. ಅವರು ನಮ್ಮ ಒಂದು ಕಿರು ಅಭಿನಂದನಾ ಸಮಾರಂಭವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ, ಸರ್ ಅವರ ಬಗ್ಗೆ ಸಣ್ಣ ಕಿರುಪರಿಚಯ. ಶ್ರೀಯುತ ಗುರುಮೂರ್ತಿ BN ಇವರು ಅರ್ಥಶಾಸ್ತ್ರ ಉಪನ್ಯಾಸಕರಾಗಿದ್ದು ಅಜ್ಜಂಪುರ ತಾಳ್ತಾರೆ. ಶ್ರೀಯುತರು 1999ನೇ ಸಾಲಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಸಿದಂತಹ ಇವರು ಸುಮಾರು 30 ವರ್ಷಗಳ ಸುದೀರ್ಘ ಸೇವೆಯಲ್ಲಿ
ಪ್ರಾಚಾರ್ಯರಾಗಿ 2020 ಜುಲೈ 31 ನಿವೃತ್ತಿಯಾಗಿರ್ತಾರೆ. ವಿಶೇಷ ಏನಂದರೆ ಇವರು ವಿಷಯ ಸಂಪನ್ಮೂಲ ಉಪನ್ಯಾಸಕರಾಗಿಯೂ ಕಾರ್ಯವನ್ನು ನಿರ್ವಹಿಸಿದ್ದು ಅನೇಕ ವಿಚಾರ ಸಂಕಿರಣಗಳಲ್ಲಿ ತಮ್ಮ ಮಾರ್ಗದರ್ಶನವನ್ನು ನೀಡಿರ್ತಾರೆ. ಎನ್ನುವಂತೆ ನನಗೆ ಆ್ಯಕ್ಚುಲಿ ನಮ್ಮನೆಯವರು ಹೋದ್ಮೇಲೆ ಇದು ಫಸ್ಟ್ ಪ್ರೋಗ್ರಾಮ್ ಬರ್ತಾ ಇರೋದು. ನಾವಿಬ್ಬರು ಸುಮಾರು 22 ವರ್ಷ ಇದೇ ಕಾಲೇಜಲ್ಲಿ ಕೆಲಸ ಮಾಡಿದ್ದೀವಿ. ನಾನು 87ರಿಂದ 97ರವರೆಗೆ ಇಲ್ಲಿ ಲೆಕ್ಚರರ್ ಆಗಿದ್ದೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ ನಾನು PUC ಓದಿದ್ದು ಇದೇ ಕಾಲೇಜಲ್ಲಿ. ಹಾಗಾಗಿ 97ರ ನಂತರ ನಮ್ಮನೆಯವರು 2007ರವರೆಗೆ ಇಲ್ಲೇ ಇದ್ದರು PNGಯವರು. ನಂತರ ನಮಗೆ ಕಡೂರಲ್ಲಿ 2 ಪೋಸ್ಟ್ ಖಾಲಿ ಇತ್ತು. ನಾವಿಬ್ಬರು ಎಕನಾಮಿಕ್ಸ್, ಆದರೆ ಲವ್ ಮ್ಯಾರೇಜ್ ಏನಲ್ಲ, ಅರೇಂಜ್ ಮ್ಯಾರೇಜೇ. ವರದಕ್ಷಿಣೆ ಕೊಟ್ಟು ಮದುವೆ ಆಗಿದ್ದೀನಿ, ಆದರೆ ನಮ್ಮ ಬಳಗನೆ. ಹಾಗಾಗಿ ಆಯಿತು. ತುಂಬ ಈ ಕಣ್ಣೀರಿಡಬೇಕು, ಇದು ಜೀವನ. ಅಂತಹ ಜೀವನವನ್ನು ಕಟ್ಟಿಕೊಟ್ಟಂತಹ ನನ್ನ ಎಲ್ಲ ಗುರುಗಳಿಗೆ ನನ್ನ ಒಂದು ಚಿರಋಣಿಯಾಗಿರ್ತದೆ. ಯಾಕೆ ಮನುಷ್ಯನ ಬದುಕಿಗೆ ನೀವೆಲ್ಲರೂ ಕೂಡ ಇಲ್ಲಿವರೆಗೂ ಕೂಡ ಮನಸ್ಸು ಸ್ವಲ್ಪ ನಿಮಗೆ ತಳಮಳ ಕಾರ್ಯಕ್ರಮ ಮುಗಿತಾ ಇಲ್ವಾ ಅನ್ನೋದೇನಿಲ್ಲ. ಆದರೂ ಕೂಡ ನಮ್ಮ ಮನಸ್ಸನ್ನ ಒಂದು ಉತ್ತುಂಗ ಸ್ಥಾನದಲ್ಲಿ ನಾನು ಕೊಡಬಲ್ಲೆ. ತಾನೇ ನಗವನು ಹುಚ್ಚ, ತನ್ನೊಳಗ ನಗವನು ಜ್ಞಾನಿ, ನಗಿಸಿ ನಗವನು ವಿದೂಷಕ, ನಗುತ್ತಲೇ ಮಾತನಾಡುವನು ರಸಿಕ, ನಿಂದಿಸಿ ನಗವನು ಕರ್ಮಯೋಗಿ, ನಗೆ ಬಂದರ ನಗದವನು ದುರುಪಯೋಗಿ. ಕಟ್ಟ ಕಡೆಯಲ್ಲಿ ನನ್ನ ಬಂದು ಮನವಿ, ಇದರಲ್ಲಿ ನಾನು ಹೇಗೆ ನಗುವಿ. ನಗುವಿನ ಬಣ್ಣ, ನಗುವಿನ ವಿಸ್ತಾರ ಇಷ್ಟಿದೆ. ಈ ಬದುಕಿಗೆ ನಮ್ಮಲ್ಲಿ ಹುಟ್ಟಿದಾಗ ಯಾರು ಎತ್ಕೊಂಡ್ರು ಅಂತ ಗೊತ್ತಿಲ್ಲ, ಸತ್ತಾಗ ಯಾರು ಓದ್ಕೊಂಡ್ರು ಅಂತ ಗೊತ್ತಿಲ್ಲ. ಹುಟ್ಟು ಸಾವಿನ ಮಧ್ಯೆ ಇಂತಹ ಒಂದು ಬದುಕನ್ನು ಅತ್ಯದ್ಭುತವಾಗಿ ಕಟ್ಟಿಕೊಟ್ಟಂತಹ ನಮ್ಮ ಗುರುಗಳು. ಮನುಷ್ಯ ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರೆ, ಮಸ್ತಕ ಸರಿ ಇದ್ದರೆ ಪುಸ್ತಕ ಸುಟ್ಟು ಬರೆ. ಇದರ ವಿಸ್ತಾರ ವಿಕಾಸವಾದಂತೆ ಎಂತೆಂತಹ ಮಹೇಶ್ವರಪ್ಪ ಸರ್ ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಅವರ ಯಶೋಧಮ್ಮ ಸರ್ ಅವರು ಮೇಡಮ್ ಅವರು ಅವರ ಗುರುನಮನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀನಿ. ಸವಿತ್ರವರು ಅವರ ಪರಿಚಯ. ಸ್ನೇಹಿತರಿಗೂ ವಂದನೆಗಳು. ನಾನು ಪರಿಚಯ ಮಾಡಿಕೊಡೋದು ಮಹೇಶ್ವರಪ್ಪ ಸರ್. ಅವರು ತುಂಬ ಸೈಲೆಂಟು ವ್ಯಕ್ತಿ. ಯಾಕೆಂದರೆ ಅವ್ರು ಪಾಠ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಹಿಸ್ಟ್ರಿ ಕೇಳ್ತಿದ್ವಿ ಅಂದರೆ ತುಂಬ ಖುಷಿ ಆಗೋದು. ಅವ್ರ ಅನುಪಸ್ಥಿತಿಯಲ್ಲಿ ಮೇಡಮ್ ಅವರು ಸನ್ಮಾನ ತಗೋಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಶ್ರೀಯುತ ಮಹೇಶ್ವರಪ್ಪ ಇತಿಹಾಸ ಉಪನ್ಯಾಸಕರು, ಶ್ರೀಯುತರು ಚಿತ್ರದುರ್ಗ ಜಿಲ್ಲೆ